ನಮಸ್ಕಾರ ಸ್ನೇಹಿತರೆ, ನಾನು ಹರೀಶ್ ಇಂಡಿಯಾ. ವಿಡಿಯೋ ನೋಡೋರು ಲೈಕ್ ಬಟನ್ ಒತ್ತಿ, ವಿಡಿಯೋ ಶೇರ್ ಮಾಡಿ. ಇವತ್ತು ಯಾವುದೇ ರಾಜಕೀಯ ವಿಚಾರದ ವಿಡಿಯೋ ಅಲ್ಲ. ಇವತ್ತಿನ ವಿಚಾರ ಫೇಸ್ಬುಕ್ನಿಂದ ಹಣ ಕೊಡೋದು, ಫೇಸ್ಬುಕ್ನಿಂದ ಹಣ ಬರೋದು. ಫೇಸ್ಬುಕ್ನಿಂದ ಹಣ ಸಿಗ್ತದೆ, ಸಾವಿರಾರು ರೂಪಾಯಿ ಹಣ. ಮೊದಲೇ ಒಂದು ಸ್ಪಷ್ಟಪಡಿಸುತ್ತೇನೆ, ಈ ಹಣ ನನಗೆ ಬಂದಿದ್ದಲ್ಲ, ನನ್ನ ಒಬ್ಬ ಮಿತ್ರರಿಗೆ. ನನಗೆ ಫೇಸ್ಬುಕ್ಕಿಂದ ಸಿಕ್ಕಿದ್ದು ಬಿಜೆಪಿ ಬೆಂಬಲಿಗರ ಬೈಗಳ ಹೊರತು ಇಷ್ಟರವರೆಗೆ ಹಣ ಸಿಕ್ಕಿಲ್ಲ, ಹಣ ಬಂದಿಲ್ಲ. ಅದಕ್ಕಾಗಿ ನಾವು ಯಾವುದೇ ಕೆಲಸನೂ ಕೂಡ ಮಾಡಿಲ್ಲ, ಅಂತ ಯಾವ ಕೆಲಸನೂ ಕೂಡ ನಾನು ಮಾಡಿಲ್ಲ. ಅಂಥ ದೊಡ್ಡ ಡಿಜಿಟಲ್ ಕ್ರಿಯೇಟರ್ ಕೂಡ ನಾನಲ್ಲ, ನಾನೊಬ್ಬ ಸಣ್ಣ ಪುಟ್ಟ ವ್ಯಕ್ತಿ. ನಮ್ಗೆ ಯಾರು ಹಣ ಕೊಡ್ತಾರೆ? ಈ ಫೇಸ್ಬುಕ್ನಿಂದ ಹಣ ಸಿಗ್ತದೆ. ಅದೇ ಬಿಜೆಪಿ ಬೆಂಬಲಿಗರಿಗೆ 2 ರೂಪಾಯಿ ಸಿಗ್ತದೆ ಅಂತ ಹೇಳ್ತಾರಲ್ಲ, ಅದಲ್ಲ, ಇದು ಬೇರೆ ವಿಷಯ. ನನ್ನ ಸ್ನೇಹಿತರಿಗೊಬ್ಬರಿಗೆ ಫೇಸ್ಬುಕ್ನಿಂದ ಹಣ ಬಂತು. ಎಷ್ಟು ಹಣ ಬಂದಿತ್ತು ಅಂತ ನೀವು ಲೆಕ್ಕ ಹಾಕಿರ್ಬೋದು. ಹೇಳ್ತೇನೆ, ಕೊನೆಗೆ ಹೇಳ್ತೇನೆ, ನೋಡಿ ವಿಡಿಯೋ ನೋಡಿ. ಫೇಸ್ಬುಕ್ನಲ್ಲಿ ತುಂಬ ಜನ ಆಕ್ಟಿವ್ ಆಗಿದ್ದಾರೆ. ನಾನು ಹಿಂದೆ ಯೂಟ್ಯೂಬ್ನಲ್ಲೆಲ್ಲ ವಿಡಿಯೋ ನೋಡ್ತಾ ಇದ್ದೆ. ಫೇಸ್ಬುಕ್ನಿಂದ ಅಷ್ಟು ಹಣ ಬರ್ತದೆ, ಇಷ್ಟು ಹಣ ಬರ್ತದೆ ಅಂತ. ಏನು ಇವರೆಲ್ಲ ಫೇಕ್ ವಿಡಿಯೋ ಮಾಡ್ತಾರೆ, ಏನೋ ಕೆಲಸ ಇಲ್ಲದ ವಿಡಿಯೋ ಮಾಡಿ ಸುಮಾರು ಜನರನ್ನ ಹೆಮಾರಿಸ್ತಾರೆ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ನನ್ನ ಸ್ನೇಹಿತನಿಗೆ ಒಬ್ಬನಿಗೆ ಹಣ ಬಂದಿದ್ದು ನೋಡಿ ನನಗೆ ನಿಜಕ್ಕೂ ಆಶ್ಚರ್ಯ ಕೂಡ ಆಯಿತು. ಈ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗೋರಿಗೆ ಹಣ ಕೂಡ ಸಿಗುತ್ತದೆ ಅನ್ನೋದಕ್ಕೆ ಖಾತ್ರಿ ಆಯಿತು. ನನ್ನ ಹಣ ಬಂದಿರೋ ಸ್ನೇಹಿತನಿಗೆ ಸುಮಾರು 25,000ಕ್ಕೂ ಅಧಿಕ ಫಾಲೋವರ್ಸ್ಗಳಿದ್ದಾರೆ. 10,000ಕ್ಕೂ ಅಧಿಕ, 10 ಲಕ್ಷಕ್ಕೂ ಅಧಿಕ ರೀಚ್ ಅವನೆಲ್ಲ ಪೋಸ್ಟ್ಗಳಿವೆ. ಅದನ್ನು ಎಂತ ಪೋಸ್ಟ್ ಮಾಡ್ತಾನೆ ಅದನ್ನೆಲ್ಲ ಇನ್ನೊಮ್ಮೆ ಹೇಳುತ್ತೇನೆ. ಈ ರೀತಿ ಪೋಸ್ಟ್ ಮಾಡೋದು. ಹೀಗೆ ಒಂದಿನ ಅವನು ಪೋಸ್ಟ್ ಮಾಡ್ತಲೇ ಇದ್ದ, ಫೋಟೋ ಪೋಸ್ಟ್ ಮಾಡ್ತಾನೆ ಇದ್ದ. ನನ್ನ ಸ್ನೇಹಿತ ಸುಮಾರು ಒಂದು 2 ವರ್ಷಗಳಿಂದ ಫೇಸ್ಬುಕ್ನಲ್ಲಿ ಆಕ್ಟಿವ್ ಆಗಿದ್ದ. ಅವನು ಯಾವುದೇ ರಾಜಕೀಯ ವಿಚಾರದಲ್ಲಿ ಪೋಸ್ಟ್ ಮಾಡೋದಿಲ್ಲ. ಫೋಟೋ ಸಿಕ್ಕಾಪಟ್ಟೆ ಫೋಟೋ ಪೋಸ್ಟ್ ಮಾಡ್ತಿದ್ದ. ಅದರ ಫೋಟೋ ತೆಗೆದು, ಇದರ ಫೋಟೋ ತೆಗೆದು, ಅದು ಇದು ಅಂತ ಎಲ್ಲ ಅವನು ಒರಿಜಿನಲ್ ಫೋಟೋಗಳೇ. ಏನೋ ಈಗ ಫೋಟೋ ಹಾಕ್ತಾಗ ಅದು ವೈರಲ್ ಆಗಿದೆ. ಅವನ ಹೆಸರು ಹೇಳೋಕೆ ಅವನಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಅದಕ್ಕೆ ನಾನು ಹೆಸರು ಹೇಳೋಕೆ ಸಾಧ್ಯ ಇಲ್ಲ. ಇದು ಅವನ ಸ್ಕ್ರೀನ್ ಶಾಟ್ ನೋಡಿ. ಇಷ್ಟು ಹಣ ಬಂದಿದೆ. ಇದೆಷ್ಟು ಗೊತ್ತಾ? ಹತ್ತಿರ 10,000 ರೂಪಾಯಿ, ಒಂದು ತಿಂಗಳ ಹಣ. ಅವನು ಒಳ್ಳೆ ಉದ್ಯೋಗದಲ್ಲಿ ಇದ್ಕೊಂಡಿದ್ದಾನೆ. ಪಾರ್ಟ್ ಟೈಮ್ ಆಗಿ 10,000 ರೂಪಾಯಿ ಹಣ ತಿಂಗಳಿಗೆ ಬರ್ತಾ ಇದೆ ಅಲ್ವಾ? ನಾವು ಇದ್ದೇವೆ ಸುಮ್ಮನೆ ಫೇಸ್ಬುಕ್ನಲ್ಲಿ ಕಿತ್ತಾಡುತ್ತಾ ಅವರಿಗೆ ಬೈಗಳ, ಇವರು ಬೈಗಳ ಎಲ್ಲ ಬೈಗಳ, ಅವರಿವರಿಂದ ಬೈಗಳ ತಿನ್ಕೊಂಡಿದ್ದೇವೆ. ಪರವಾಗಿಲ್ಲ, ನಮಗಲ್ಲಿ ನಾವು ಕೂಡ ಇದ್ದೇವೆ. ಫೇಸ್ಬುಕ್ನಲ್ಲಿ ಏನು ಪೋಸ್ಟ್ ಹಾಕ್ತೇವೆ, ಮುಚ್ಕೊಂಡು ಹೋಗ್ತೇವೆ ಅಷ್ಟೇ ಹೊರತು ಹಣ ವಿನ ಅಂತ ಯಾವುದೂ ಇಲ್ಲ. ಈ ರೀತಿ ಫೇಸ್ಬುಕ್ನಿಂದ ಹತ್ತಿರ 10,000 ರೂಪಾಯಿ ಅವನಿಗೆ ಬಂದಿದೆ. ಇದು ಮೊದಲನೇ ಸಲ ಅಲ್ಲ, ಇಲ್ಲಿವರೆಗೆ ಒಂದು 2-3 ಸಲ ಅವನಿಗೆ ಬಂದಿದೆ. ಈ ರೀತಿ ವಿಡಿಯೋ ನಾನು ಮಾಡಬೇಕಂತ ಬಯಸಿದಾಗ ಅವನಿಂದ ಅನುಮತಿ ಕೇಳಿ ಈ ವಿಡಿಯೋ ಮಾಡಿದೆ. ಇದು ಅವನಿಗೆ ಬಂದ ಹಣ. ಈ ರೀತಿ ಫೇಸ್ಬುಕ್ನ ಹಣ ಬರ್ತದೆ. ಇನ್ನು ಫೇಸ್ಬುಕ್ನಿಂದ ಹಣ ಯಾವ ರೀತಿಯಲ್ಲಿ ನಿಮಗೆ ಬರುತ್ತದೆ, ಅದಕ್ಕೆ ಏನೇನು ಮಾಡಬೇಕು ಅನ್ನುವುದನ್ನು ಇನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ವಿಡಿಯೋ ಇಷ್ಟವಾದರೆ ಬಟನ್ ಒತ್ತಿ, ವಿಡಿಯೋ ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಫಾಲೋ ಮಾಡಿ. ಇನ್ನು ಮುಂದಕ್ಕೆ ಇಂತಹ ವಿಡಿಯೋಗಳು ನಿಮಗೆ ಈ ಪೇಜ್ನಲ್ಲಿ ಸಿಗುತ್ತದೆ. ನಮಸ್ಕಾರ.